ಅಧ್ಯಾಯ ವಚನ 28ನೇ ವಚನದಲ್ಲಿ 28-29ನೇ ವಚನದಲ್ಲಿ ಯೇಸು ಕರ್ತನೊಂದು ಮಾತನ್ನು ಹೇಳ್ತಾನೆ. ಆ ವಚನ ಏನಂತ ಹೇಳಿದ್ರೆ, ಸಮಾಧಿಗಳಲ್ಲಿರುವವರೆಲ್ಲರೂ ದೇವಕುಮಾರನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲವು ಬರುತ್ತದೆ. ಸಮಾಧಿಗಳಲ್ಲಿರುವವರೆಲ್ಲರೂ ದೇವಕುಮಾರನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲವು ಬರುತ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದ್ದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು ಎಂಬುದು. ಪ್ರಿಯ ಸಹೋದರ ಸಹೋದರಿ, ಕ್ರಿಸ್ತ ಪೂರ್ವ ಕಾಲದಲ್ಲಿ ನಿದ್ರೆ ಹೋದ ಭಕ್ತರು, ಕ್ರಿಸ್ತ ಶಕದ ಕಾಲದಲ್ಲಿ ನಿದ್ರೆ ಹೋದ ಭಕ್ತರು, ಈ ಎಲ್ಲಾ ಭಕ್ತರಿಗೆ ದೇವರು ಒಂದು ದಿವಸವನ್ನ ಆತನು ಪುನರುತ್ಥಾನವನ್ನು ಇಟ್ಟಿದ್ದಾನೆ. ಆ ಪುನರುತ್ಥಾನದ ಇನ್ನೊಂದು ವಾಕ್ಯ ಏನಂತ ಹೇಳಿದ್ರೆ ರ್ಯಾಪ್ಚರ್ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲಾಗಿಲ್ಲ. ಅದರ ನಡೆಯುವ ಘಟನೆಯನ್ನ ಸೂಚಿಸಿ ಅದರ ಅರ್ಥ ವಿವರಣೆಯನ್ನ ದೈವಜ್ಞಾನ ಪಂಡಿತರು ಹೇಳಿದರು. ಅದಕ್ಕೆ ರ್ಯಾಪ್ಚರ್ ಎಂದು ಕರೆದರು. ರ್ಯಾಪ್ಚರ್ ಎಂಬುದಾಗಿ ಹೇಳಿದ್ರೆ ಕಣ್ಣು ರಪ್ಪೆ ಬಡಿಯುವಷ್ಟರೊಳಗಾಗಿ ಸಂಭವಿಸುವ ಕಾರ್ಯ, ಕಣ್ಣು ಮುಚ್ಚಿ ತೆಗೆಯುವುದರೊಳಗಾಗಿ ನಡೆದು ಹೋಗುವ ಕಾರ್ಯ, ಆ ಕಾರ್ಯವನ್ನ ರ್ಯಾಪ್ಚರ್ ಎಂಬುದಾಗಿ ಕರೆದಿದ್ದಾರೆ. ಹಾಗಾದ್ರೆ ಕಣ್ಣು ರೆಪ್ಪೆ ಬಡಿಯುವಷ್ಟರೊಳಗಾಗಿ ಸಮಾಧಿಗಳಲ್ಲಿರುವವರು ಹೇಳುತ್ತಾರೆ, ಕಣ್ಣು ರೆಪ್ಪೆ ಬಡಿಯುವಷ್ಟರೊಳಗಾಗಿ ಜೀವಂತವಾಗಿರುವವರು ಎಬ್ಬಿಸಲ್ಪಡುತ್ತಾರೆ. ಇಂಥ ಸನ್ನಿವೇಶವು ಬಹಳ ಶೀಘ್ರವಾಗಿ ಇದು ನಡೆಯುತ್ತಿದೆ. ಆದುದರಿಂದ ದೈವ ಜನರೇ, ಎಚ್ಚೆತ್ತುಕೊಳ್ಳಿರಿ. ದೇವರ ಬರುವಿಕೆಗೋಸ್ಕರ ನಿಮ್ಮನ್ನು ತಯಾರು ಮಾಡಿಕೊಳ್ಳಿರಿ. ಶೋಧನೆಗೆ ಒಳಗಾಗಬೇಡಿರಿ, ಮೋಸ ಹೋಗಬೇಡಿರಿ. ದೇವರ ಕಟ್ಟಳೆಗಳನ್ನ, ದೇವರ ನಿಯಮಗಳನ್ನ, ದೇವರ ವಾಗ್ದಾನಗಳನ್ನ, ದೇವರ ಆಜ್ಞೆಗಳನ್ನ ಮನಪೂರ್ವಕವಾಗಿ ಶ್ರದ್ಧೆಯಿಂದ ಕೇಳಿರಿ, ಕೈಗೊಳ್ಳಿರಿ. ಮಕ್ಕಳಿಗೆ ಹೇಳಿರಿ, ಅವುಗಳ ಕುರಿತು ಮಾತಾಡಿರಿ. ಮಲಗುವಾಗ, ಏಳುವಾಗ, ದಾರಿ ನಡೆಯುವಾಗ ಇವುಗಳ ಕುರಿತು ಮಕ್ಕಳಿಗೆ ತಿಳಿಸಿರಿ. ನಿಮ್ಮ ಮಕ್ಕಳನ್ನು ಮಲಗಿಸುವಾಗ ನಿಮ್ಮ ತಾಯಿಯಂದಿರು ಅಜ್ಜಿ ಕಥೆಗಳನ್ನು ಹೇಳಿ ಮಕ್ಕಳನ್ನು ಮಲಗಿಸಿರಬಹುದು. ನಿಮ್ಮನ್ನು ಕೂಡ ನೀವು ತಾಯಿಯಂದಿರು ಅನೇಕ ಸಾರಿ ನಿಮ್ಮ ಮಕ್ಕಳು ಮಲಗದೆ ಹೋದಾಗ, ಮಗನೇ, ಮಗಳೇ, ನಿಮಗೋಸ್ಕರ ನಾನೊಂದು ಕತೆ ಹೇಳುತ್ತೇನೆ, ಕತೆ ಕೇಳುತ್ತಾ ನಿದ್ರೆ ಮಾಡಿ ಎಂಬುದಾಗಿ ನೀವು ಇವತ್ತು ತಂದೆ ತಾಯಿಗಳೇ ನೀವು ಹೇಳಿರಬಹುದು, ಕರೆದಿರಬಹುದು. ನಿಮ್ಮ ಮಕ್ಕಳು ಮಲಗದೆ ಹೋದಾಗ ಅವರ ತಲೆಯ ಮೇಲೆ ಕೈ ಆಡಿಸುತ್ತಾ ಅವರ ನಿದ್ರೆ ಹೋಗಲಿ ಎಂಬುದಾಗಿ ಅಜ್ಜಿ ಕಥೆಗಳನ್ನು ಕತೆ ಹೇಳುತ್ತಾ ನೀವು ಮಲಗಿಸಿರಬಹುದು. ದಯವಿಟ್ಟು ನಿಮ್ಮನ್ನು ನಾನು ಕೇಳಿಕೊಳ್ಳುವುದೇನೆಂದರೆ ಈ ಸಂದೇಶದ ಮೂಲಕ ನಿಮ್ಮ ಮಕ್ಕಳಿಗೆ ಕಲ್ಪನಾ ಕಥೆಗಳನ್ನು ಹೇಳಬೇಡಿರಿ, ಅಜ್ಜಿ ಕಥೆಗಳನ್ನು ಹೇಳಬೇಡಿರಿ. ಬೈಬಲಿನ ಸತ್ಯ ಕಥೆಗಳನ್ನು ಮಕ್ಕಳಿಗೆ ಹೇಳಿ ಮಲಗಿಸಿರಿ. ಆಗ ಮಕ್ಕಳು ಚೆನ್ನಾಗಿ ನಿದ್ರಿಸುತ್ತಾರೆ. ಇದು ಮಾತ್ರವಲ್ಲ, ಮಕ್ಕಳ ಮನಸ್ಸಿನಲ್ಲಿ ಅದು ಜೀವನ ಪರ್ಯಂತರ ಆ ಕಥೆಗಳು ಅವರ ಆ ಒಂದು ಮೆದುಳಿನಲ್ಲಿ ಅದು ಶಾಶ್ವತವಾಗಿ ಉಳಿಯುತ್ತದೆ. ನೀವು ನಿಮ್ಮ ಮಕ್ಕಳಿಗೆ ಕೊಡುವ ಅದ್ಭುತ ಕೊಡುಗೆಗಳಲ್ಲಿ ಇದು ಕೂಡ ಒಂದಾಗಿರುತ್ತದೆ. ದಯವಿಟ್ಟು ಈ ಕಾರ್ಯವನ್ನ ಹೆತ್ತವರು ಮಾಡಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಆ ಕಾರಣದ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಈ ಆಗಮನದ ವಿಷಯದಲ್ಲಿ ನಾವು ಆಲೋಚನೆ ಮಾಡುವಾಗ ಈಗ ತಾನೇ ನಾನು ಹೇಳಿದ ವಾಕ್ಯಕ್ಕೆ ಅನುಗುಣವಾಗಿ ಇನ್ನೊಂದು ವಚನವನ್ನು ನಾನು ನಿಮ್ಮ ಮುಂದೆ ಓದಬೇಕೆಂದು ಬಯಸುತ್ತೇನೆ. ಅದು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 16 ಮತ್ತು 17ನೇ ವಚನವನ್ನ ನಿಮಗೋಸ್ಕರವಾಗಿ ನಾನು ಓದುತ್ತೇನೆ. ದಯವಿಟ್ಟು ಕೇಳಿರಿ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ ವಚನ 16 17 ಎರಡೇ ವಚನಗಳು ಹೀಗೆ ಬರೆದಿದೆ ನೋಡಿರಿ. ಕಡೆ ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೆ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದುಳಿದಿರುವ ನಾವು ನಿದ್ರೆ ಹೋಗುವವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಶಬ್ದದೊಡನೆಯೂ ಆಕಾಶದಿಂದ ಇಳಿದು ಬರುವರು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು
ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡಬೇಕು. ಹೀಗಾಗಿ ನಾವು ಸದಾ ಕಾಲವು ಕರ್ತನ ಜೊತೆಯಲ್ಲಿರುವೆವು ಎಂಬುದೇ ದೇವರ ವಾಕ್ಯ. ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಕಣ್ಣು ರೆಪ್ಪೆ ಬಡಿಯುವಷ್ಟರೊಳಗಾಗಿ ನಡೆದು ಹೋಗುವ ಕಾರ್ಯಕ್ಕೆ ರ್ಯಾಪ್ಚರ್ ಎಂಬುದಾಗಿ ಕರೆದಿದೆ ಎಂದು ನಾನು ಹೇಳಿದೆ. ರ್ಯಾಪ್ಚರ್ ಎಂಬುದಾಗಿ ಹೇಳುವ ಅರ್ಥಕ್ಕೆ ಅದು ಏನಂತ ಹೇಳಿದ್ರೆ, ಮಧ್ಯ ಆಕಾಶದಲ್ಲಿ ಸಂಭ್ರಮೋತ್ಸವಕ್ಕೋಸ್ಕರ ಕೂಡಿ ಬರುವ ಒಂದು ಗೆಟ್ ಟುಗೆದರ್ ಎಂಬುದಾಗಿ ಅದಕ್ಕೆ ಹೇಳಲಾಗುತ್ತದೆ. ಸಂಭ್ರಮೋತ್ಸವ. ಈ ಸಂಭ್ರಮೋತ್ಸವ ಯಾರಿಗೆ, ಯಾವಾಗ, ಯಾಕೆ? ನೋಡ್ರಿ, ಯಾರಿಗೆ, ಯಾವಾಗ, ಯಾಕೆ? ಇದನ್ನು ನಾವು ಪ್ರಶ್ನೆಯನ್ನು ಕೇಳಿಕೊಳ್ಬೇಕು. ಯಾವಾಗ ಅಂತ ಹೇಳಿದ್ರೆ, ಯಾರಿಗೆ ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ ನಾನು ಅದನ್ನು ವಿವರಿಸಲಿಕ್ಕಿದ್ದೇನೆ. ಮೊದಲನೇದಾಗಿ ಇದು ಯಾರಿಗೆ ಎನ್ನುವ ಪ್ರಶ್ನೆಗೆ ಉತ್ತರ